Good afternoon, students. Welcome back to online mathematics class. I am Chidanand, lecturer in mathematics. So now coming back to the syllabus. In the previous class, we have discussed about ASTC rule. So all positive. In the first quadrant, all the trigonometric ratios are positive. See here, this is X, O, X dash, and then Y, O, Y dash. So here ASTC. All the trigonometric ratios are positive, and then here sine and cosec are positive, and here tan and cot are positive, here cos and secant are positive, and here the remaining trigonometric ratios will be negative, and here also remaining trigonometric ratios will be negative, here also remaining trigonometric ratios will be negative. So now in today's class we are going to discuss about allied angles. It is a part of ASTC rule. So let us understand the meaning of allied angle and why we have to study the allied angle and what is the need of an allied angle. Andre allied angle andre enu, adar use ಏನದ study ಮಾಡೋಣ್ರಿ. See here. So now I take up the angle 135 degree. 135 degree. ಹೌದ್ರಿ. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಾವು 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ, 180, 270, 360 ಡಿಗ್ರಿ ಇವೆಲ್ಲ ಆ್ಯಂಗಲ್ಸಿಗೂ ನಾವು ಏನು ಮಾಡಿದ್ವಿ, ವ್ಯಾಲ್ಯೂಸ್ ಬರ್ದಿದ್ದೀವಿ ರೀ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ದು. ಫಾರ್ ಎಕ್ಸಾಂಪಲ್ ಸೈನ್ 30 ಡಿಗ್ರಿ ಇಟ್ ಈಸ್ 1/2 ಹೌದ್ರಿ, ಈ ಥರ ಬರ್ದಿದ್ದೀವಿ. ಸೊ ನಾವು ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಸೈನ್ 135 ಡಿಗ್ರಿ? ಸೈನ್ 135 ಡಿಗ್ರಿ ವ್ಯಾಲ್ಯೂ ಏನಾಗ್ತದೆ ಇಲ್ಲಿ? ಆ್ಯಂಡ್ ದೆನ್ ಲೆಟ್ ಅಸ್ ಟೇಕ್ ಅನದರ್ ಒನ್ ನಾವು ಟ್ಯಾನ್ 225 ಡಿಗ್ರಿ ಹೌದ್ರಿ, ಟ್ಯಾನ್ 225 ಡಿಗ್ರಿ. ಆರ್ ಯು ಟೇಕ್ ಅಪ್ ಅನದರ್ ಒನ್ ನಾವು ಕಾಟ್ 150 ಡಿಗ್ರಿ, ಕಾಟ್ 150 ಡಿಗ್ರಿ. ಆರ್ ಕೋಸಿಕೆಂಟ್ 120 ಡಿಗ್ರಿ, cosecant 120 degree. How do you find the values of all these trigonometric functions? So for that we go for allied angles. So let us go for the definition of an allied angle. Allied angle du definition ಏನಾಗ್ತದೆ ನೋಡೋಣ. See here, so the definition is, if two angles are such that if their sum or difference is 0 or multiple of 90 degree, then they are called allied angles. So let us write the definition and then we'll go for the example. Definition: if two angles are such that if two angles are such that if their sum or difference is 0 or multiple of 90 degree or multiple of 90 degree or multiple of 90 degree or multiple of 90 degree, then they are called allied angles. Then they are called allied angles. So ನೋಡ್ರಿ, if two angles are such that if their sum or difference, sum ಅಂದ್ರೆ ಇಲ್ಲಿ ಕೂಡಿಸೋದ್ರಿ, ಯಾವುದೇ ಎರಡು ಆ್ಯಂಗಲ್ದು ಸಮ್ ಅಂದ್ರೆ ಕೂಡಿಸೋ ಮೊತ್ತ ಅಂತ ಹೇಳ್ತೀವಿ. ಯಾವುದೇ ಎರಡು ಆ್ಯಂಗಲ್ದು ಮೊತ್ತ
ಅಥವಾ ಡಿಫ್ರೆನ್ಸ್ ಅಂದರೆ ಕಳಿಬೇಕು ಅವೆರಡು ಆ್ಯಂಗಲ್ ಅದು ಕಳೆದ್ರಿ ಅಂತಂದ್ರೆ ಅದು ಜೀರೋರ ಬರಬೇಕು, ಜೀರೋರ ಬರ್ತದೆ, ಇಲ್ಲ ಮಲ್ಟಿಪಲ್ ಆಫ್ 90 ಡಿಗ್ರಿ, ಇಲ್ಲ 90 ಡಿಗ್ರಿದ ಮಲ್ಟಿಪಲ್ ಸರ ಇರ್ತಾವೆ. ಅಂಥ ಆ್ಯಂಗಲ್ಗೆ ಏನಂತ ಹೇಳ್ತೀವಿ, ಅಲೈಡ್ ಆ್ಯಂಗಲ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಸಿ ಹಿಯರ್, ಫಾರ್ ಎಕ್ಸಾಂಪಲ್ 30 ಡಿಗ್ರಿ ಆ್ಯಂಡ್ 60 ಡಿಗ್ರಿ. ಹೌದ್ರೆ ಯಾವುದೇ ಎರಡು ಆ್ಯಂಗಲ್ದು ಸಮ್ ಆರ್ ಡಿಫ್ರೆನ್ಸ್ ಅವೆರಡು ಕೂಡಿಸಿದಾಗ ಜೀರೋರ ಬರಬೇಕು ಅಥವಾ ಕಳೆದ್ರೆ ಜೀರೋರ ಬರಬೇಕು, ಇಲ್ಲ 90 ಬರಬೇಕು, ಮಲ್ಟಿಪಲ್ ಆಫ್ 90. ಸೊ ಇಲ್ಲಿ ಇವೆರಡು ಆ್ಯಡ್ ಮಾಡಿರಿ. ಈಗ 30 ಡಿಗ್ರಿ ಪ್ಲಸ್ 60 ಡಿಗ್ರಿ ವಿಲ್ ಗಿವ್ ಅಸ್ 90 ಡಿಗ್ರಿ. ಹೌದ್ರಿ? ಸೊ ಸಮ್ ಏನಂತ ಹೇಳ್ತೀವಿ, ಮಲ್ಟಿಪಲ್ ಆಫ್ 90. ಮಲ್ಟಿಪಲ್ ಆಫ್ 90 ಅಂದ್ರೆ ಏನು ರೀ, 90 ಇಂಟು 1, 90 ಡಿಗ್ರಿ ಇಂಟು 1, 90 ಡಿಗ್ರಿ ಇಂಟು 2, 90 ಡಿಗ್ರಿ ಇಂಟು 3 ಆ್ಯಂಡ್ ಸೋ ಆನ್. ಇವಕ್ಕೆ ಏನಂತ ಹೇಳ್ತೀವಿ, ಮಲ್ಟಿಪಲ್ ಆಫ್ 90 ಅಂತ ಹೇಳ್ತೀವಿ. ಇಲ್ಲಿ ಏನಾಗ್ತದೆ, 90 ಡಿಗ್ರಿ ಬರ್ತದೆ ರೀ. ಸೊ ಹಿಯರ್ ವಿ ಗೆಟ್ 180 ಡಿಗ್ರಿ, ಹಿಯರ್ ವಿ ಗೆಟ್ 270 ಡಿಗ್ರಿ. ಇವಕ್ಕೆ ಮಲ್ಟಿಪಲ್ ಆಫ್ 90 ಡಿಗ್ರಿ ಅಂತ ಹೇಳ್ತೀವಿ. ಸೊ ಯಾವುದೇ ಎರಡು ಆ್ಯಂಗಲ್ದು ಸಮ್ ಅಥವಾ ಡಿಫ್ರೆನ್ಸ್ ತೊಗೊಂಡಾಗ ಜೀರೋ ಅಥವಾ ಮಲ್ಟಿಪಲ್ ಆಫ್ 90 ಬಂತು ಅಂದ್ರೆ ಆವೆರಡು ಆ್ಯಂಗಲ್ಸಿಗೆ ಏನಂತ ಹೇಳ್ತೀವಿ ನಾವು, ಅಲೈಡ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಒನ್ ಎಕ್ಸಾಂಪಲ್. ಸೊ ಐ ಟೇಕ್ ಅಪ್ ಅನದರ್ ಒನ್ ನಾವು. So 120 degree and 30 degree, 120 degree and 30 degree. So see here, so here 120 degree minus 30 degree will give us 90 degree. ಹೌದ್ರಿ? ಇಲ್ಲಿ ಜೀರೋ ಬಂದಿತ್ತು, ಇಲ್ಲಿ 90 ಬಂದದ. ಹೌದ್ರಿ? ಅದಕ್ಕೆ ಏನಾಗ್ತವೆ, ಇವೆರಡು ಏನಾಗ್ತಾವೆ, ಅಲೈಡ್ ಆ್ಯಂಗಲ್ಸ್ ಆಗ್ತಾವೆ. ಸೊ ದೀಸ್ ಆರ್ ದ ಪರ್ಟಿಕ್ಯುಲರ್ ಎಕ್ಸಾಂಪಲ್ಸ್. ಸೊ ಲೆಟ್ ಅಸ್ ಟೇಕ್ ಸಮ್ ಇನ್ ಜನರಲ್ ಆ್ಯಂಗಲ್ಸ್ ನಾವು. ಹೌದ್ರಿ? ಇನ್ ಜನರಲ್ ಆ್ಯಂಗಲ್ಸ್ ತೊಗೊಂಡು ನೋಡೋಣ ನೋಡ್ರಿ. ಸೊ ಹಿಯರ್ 90 ಡಿಗ್ರಿ ಮೈನಸ್ ಥೀಟಾ ಆ್ಯಂಡ್ ಥೀಟಾ. ಸೊ ನೋಡ್ರಿ ಇಲ್ಲಿ 90 ಡಿಗ್ರಿ ಮೈನಸ್ ಥೀಟಾ, ಆಮೇಲೆ 90 ಡಿಗ್ರಿ ಮೈನಸ್ ಥೀಟಾ ಥೀಟಾ ಎರಡು ಏನಾಗ್ತಾವೆ ರೀ, ಅಲೈಡ್ ಆ್ಯಂಗಲ್ಸ್ ಆಗ್ತಾವೆ. ಸೊ ಟೇಕ್ ದೇಯರ್ ಸಮ್ ವಿ ಗೆಟ್ 90. ಇಲ್ಲಿ ನೋಡ್ರಿ, ಇವೆರಡಕ್ಕೂ ಸಮ್ ತಗೋರಿ. ಈಗ ಅಂದ್ರೆ ಕೂಡಿಸ್ಬೇಕು. 90 ಡಿಗ್ರಿ ಮೈನಸ್ ಥೀಟಾ ಪ್ಲಸ್ ಥೀಟಾ, ಇಲ್ಲೇನಾಗ್ತದೆ, ಮೈನಸ್ ಥೀಟಾ ಪ್ಲಸ್ ಥೀಟಾ ಕ್ಯಾನ್ಸಲ್ ಆಗಿ 90 ಡಿಗ್ರಿ ಉಳಿತದ ರೀ. ಸೊ ವಿ ಗಾಟ್ 90 ಡಿಗ್ರಿ. ಸೊ ದ್ಯಾಟ್ ಈಸ್ ವೈ ದೀಸ್ ಟು ಆರ್ ದ ಅಲೈಡ್ ಆ್ಯಂಗಲ್ಸ್. ಅಂಡ್ ದೆನ್ 180 ಡಿಗ್ರಿ ಪ್ಲಸ್ ಥೀಟಾ ಆಮೇಲೆ ಥೀಟಾ. ಈಗೇನು ಮಾಡ್ಬೇಕು, ಸಮ್ ತೊಗೋಬಾರ್ದ್ರಿ. ಈಗ ಡಿಫ್ರೆನ್ಸ್ ತೊಗೋಬೇಕು. ಈಗ ವಿ ಹ್ಯಾವ್ ಟು ಸಬ್ಟ್ರ್ಯಾಕ್ಟ್ ದೀಸ್ ಟು. ಡಿಫ್ರೆನ್ಸ್ ಅಂದ್ರೆ ಸಬ್ಟ್ರಾಕ್ಷನ್ ಮಾಡೋದು. 180 ಡಿಗ್ರಿ ಪ್ಲಸ್ ಥೀಟಾ ಮೈನಸ್ ಥೀಟಾ ಇವೆರಡು ಕ್ಯಾನ್ಸಲ್ ಆಗ್ತದೆ. ಈಗ ಏನು ಬಂತಿಲ್ಲಿ, 180 ಡಿಗ್ರಿ ಬಂದದ್ರಿ. ವಾಟ್ ಈಸ್ 180 ಡಿಗ್ರಿ? ಇಟ್ ಈಸ್ ಅ ಮಲ್ಟಿಪಲ್ ಆಫ್ 90 ಡಿಗ್ರಿ. ಸೊ ಆಲ್ ದೀಸ್ ಆರ್ ಅಲೈಡ್ ಆ್ಯಂಗಲ್ಸ್. ಸೊ ದಿಸ್ ಇಸ್ ಅ ಡೆಫಿನಿಷನ್ ಆ್ಯಂಡ್ ಎಕ್ಸಾಂಪಲ್ ಆಫ್ ಅಲೈಡ್ ಆ್ಯಂಗಲ್ಸ್. ಆ್ಯಂಡ್ ದೆನ್ ವಿ ಆರ್ ಗೋಯಿಂಗ್ ಫಾರ್ ದಿ ಕ್ವಾಡ್ರಂಟ್ಸ್. Well, let us consider the quadrants here. This is origin. This is x, o, x dash, then y, o, y dash. So this will be the first quadrant. ಇದು ಫಸ್ಟ್ ಕ್ವಾಡ್ರಂಟ್ ಆಗ್ತದೆ, ಇದು ಸೆಕೆಂಡ್ ಕ್ವಾಡ್ರಂಟ್ ಆಗ್ತದೆ, ಇದು ಥರ್ಡ್ ಕ್ವಾಡ್ರಂಟ್ ರೀ. ದಿಸ್ ವಿಲ್ ಬಿ ದ ಫೋರ್ತ್ ಕ್ವಾಡ್ರಂಟ್. ಸೊ ನಾವು ಈಗ ನೋಡ್ರಿ, ಈಗ ಇದು ಏನಾಗ್ತದೆ ರೀ, 0 ಡಿಗ್ರಿ ಅಥವಾ 360 ಡಿಗ್ರಿ. ದಿಸ್ ವಿಲ್ ಬಿ 0 ಡಿಗ್ರಿ 360 ಡಿಗ್ರಿ. ಇದು ಏನಾಗ್ತದೆ, ಸೊ ಈ ಆ್ಯಂಗಲ್ ದಿಸ್ ವಿಲ್ ಬಿ 90 ಡಿಗ್ರಿ. ಸೊ ಇಟ್ ವಿಲ್ ಬಿ 90 ಡಿಗ್ರಿ. ದೆನ್ ದಿಸ್ ವಿಲ್ ಬಿ 180 ಡಿಗ್ರಿ. ಆ್ಯಂಡ್ ದೆನ್ ದಿಸ್ ಆ್ಯಂಗಲ್ ವಿಲ್ ಬಿ, ಹಿಯರ್ ವಿ ಗೆಟ್ 270 degree. So this is the basic information. Now see here, what are the angles in the first quadrant? First quadrants ನಲ್ಲಿ ಯಾವ angles ಇರ್ತಾವೆ ನೋಡೋಣ. ಹೌದ್ರಿ? 360ಗಿಂತ ಹೆಚ್ಚಿಗೆ ಇರೋದು ಇಲ್ಲ 90ಗಿಂತ ಕಡಿಮೆ ಇರೋದು ಆ angles ಇರ್ತಾವೆ ಇಲ್ಲಿ. So here in the first quadrant 90 degree minus theta and then 360 degree plus theta. 360 degree plus
ಥೀಟಾ ಅಂದರೆ 90ಗಿಂತ ಕಡಿಮೆ 360ಗಿಂತ ಹೆಚ್ಚಿಗೆ. ಸೊ ಇಲ್ಲಿ ಸೆಕೆಂಡ್ ಕ್ವಾಡ್ರಂಟ್ ಏನಾಗ್ತದೆ ನೋಡ್ರಿ. ನಾವು ಕಮ್ ಟು ದ ಸೆಕೆಂಡ್ ಕ್ವಾಡ್ರಂಟ್, ಗ್ರೇಟರ್ ದ್ಯಾನ್ 90 ಡಿಗ್ರಿ, ಲೆಸ್ ದ್ಯಾನ್ 180 ಡಿಗ್ರಿ. That means greater than 90 degree means we have to add theta to the 90, and then less than 180 degree means we have to subtract 180. We get 180 degree minus theta. And then now come to the third quadrant, greater than 180, less than 270. 180 ಗಿಂತ ಹೆಚ್ಚಿಗೆ 270 ಗಿಂತ ಕಡಿಮೆ ಇರೋದು. So 180 degree plus theta, and then 270 degree minus theta. ಹೌದ್ರಿ? ನಾವು ಕಮ್ ಟು ದ ಫೋರ್ತ್ ಕ್ವಾಡ್ರಂಟ್. ಇಲ್ಲಿ 270ಗಿಂತ ಹೆಚ್ಚಿಗೆ ಇರೋದು, ಆಮೇಲೆ 360ಗಿಂತ ಕಡಿಮೆ ಇರೋದು. ಸೊ ಗ್ರೇಟರ್ ದ್ಯಾನ್ 270 ಡಿಗ್ರಿ ಆ್ಯಂಡ್ ಲೆಸ್ ದ್ಯಾನ್ 360 ಡಿಗ್ರಿ. 270 ಡಿಗ್ರಿ ಪ್ಲಸ್ ಥೀಟಾ ಆ್ಯಂಡ್ ದೆನ್ 360 ಡಿಗ್ರಿ ಮೈನಸ್ ಥೀಟಾ. So I hope you are getting all these points. See here in the first quadrant we are getting these two. Second quadrant 90 plus theta, 180 minus theta. Third quadrant 180 plus theta, 270 minus theta. Fourth quadrant 270 plus theta, 360 minus theta. I think you might have come across tan 180 plus theta or tan 180 minus theta in straight lines. ಹೌದ್ರಿ? ಸ್ಟ್ರೇಟ್ ಲೈನ್ಸಲ್ಲಿ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಬಂದಿರ್ತದೆ. tan 180 degree minus theta. ಹೌದ್ರಿ? So now we are going to discuss about all these concepts. If you take trigonometric functions here, sin 90 minus, cos 90 minus, tan 90 minus, and then sin 360 plus theta, tan 360 plus theta, or tan 270 plus theta, sin 270 plus theta, ಇವೆಲ್ಲ ತಗೊಂಡಾಗ ಏನೇನು ಚೇಂಜಸ್ ಆಗ್ತಾವೆ ಸ್ಟಡಿ ಮಾಡೋಣ. So for that we have an important rule. Let us write the rule and then we'll go for the important list. See here. And one more thing, so whatever I write on the board, you have to copy that in your notebook. I usually write very important definitions and concepts on the board, and while watching the video you have to pause the video and note down the thing is there on the board. So now important conversions. See here, important ಕನ್ವರ್ಷನ್ಸ್ ಅಂದ್ರೆ ಕನ್ವರ್ಷನ್ ಮಾಡೋವಾಗ ರೂಲ್ ಅದಾವ್ರಿ ಇಲ್ಲಿ, ಆ ರೂಲ್ನ ಬರೆಯೋಣಿಗೆ. ಇಂಪಾರ್ಟೆಂಟ್ ಕನ್ವರ್ಷನ್ಸ್. ಸಿ ಹಿಯರ್, ವೆನ್ ವಿ ಹ್ಯಾವ್ the angles, when we have the angles 90 degree and 270 degree, when we have the angles 90 degree and 270 degree in the trigonometric ratio or function, in the trigonometric ratio in the form of 90 degree minus theta, 90 degree plus theta. ಹೌದ್ರಿ? 90 degree minus theta, ಆಮೇಲೆ 90 degree plus theta, ಆಮೇಲೆ 270 degree minus theta, and then 270 degree plus theta. 270 degree plus theta ಅಂದರೆ ಇವು 4 ಕೇಸ್ ಇದ್ದಾಗ ಹೌದ್ರಿ ಏನಾಗ್ತದೆ, we have to do the following. We have to do the following conversion. We have to do the following conversion. So now see here, sin theta changes to cos theta. Sin theta
changes to cos theta or cos theta changes to sin theta. That is why I am writing double arrow mark. ಇಲ್ಲಿ ಎರಡೂ ಕಡೆ ಆರೋ ಮಾರ್ಕ್ ಅದ್ರಿ ಹೌದ್ರಿ. ಬರೀ ಈ ಥರ ಒಂದೇ ಕಡೆ ಆರೋ ಮಾರ್ಕ್ ಇತ್ತು ಅಂದ್ರೆ ಸೈನ್ ಇದ್ದದ್ದು ಕಾಸ್ ಆಗ್ತಿತ್ತು, ಕಾಸ್ ಇದ್ದದ್ದು ಸೈನ್ ಆಗ್ತಿರ್ಲಿಲ್ಲ. ಬಟ್ ಹಿಯರ್ ವಿ ಆರ್ ರೈಟಿಂಗ್ ದ ಡಬಲ್ ಆರೋ ಮಾರ್ಕ್ ದಟ್ ಇಂಡಿಕೇಟ್ಸ್ sine changes to cos and cos changes to sine. Then tan theta changes to cot theta or cot theta changes to tan theta. Then secant theta changes to cosecant theta. So see here sine changes to its co-function. Sine cos ಅಂದ್ರೆ ಏನ್ರಿ cosine, tan ಹೌದ್ರಿ, tan ಅಂದ್ರೆ ಟ್ಯಾಂಜೆಂಟ್ ಅಂತ ಅರ್ಥ. ದೆನ್ ಕಾಟ್ ಅಂದ್ರೆ ಕೋಟ್ಯಾಂಜೆಂಟ್. ಇಲ್ಲಿ ಸಿಕೆಂಟ್ ಅದ, ಇಲ್ಲಿ ಕೋಸಿಕೆಂಟ್ ಅದ. ಅಂದ್ರೆ ಫಂಕ್ಷನ್ ಇರೋದು ಕೋ ಫಂಕ್ಷನ್ ಆಗ್ತದೆ ಅಥವಾ ಕೋ ಫಂಕ್ಷನ್ ಇರೋದು ಫಂಕ್ಷನ್ ಆಗ್ತದೆ. ಯಾವಾಗ್ರಿ ಈ ಥರ ಕೇಸಸ್ ಬಂದಾಗ ನಮಗೆ 90 ಮೈನಸ್ ಥೀಟಾ, 90 ಪ್ಲಸ್ ಥೀಟಾ, 270 ಮೈನಸ್ ಥೀಟಾ, 270 ಪ್ಲಸ್ ಥೀಟಾ, ಈ ಕೇಸಸ್ ಇದ್ದಾಗ ಈ ಥರ ಕನ್ವರ್ಷನ್ ಮಾಡಬೇಕಾಗ್ತದೆ. ದೆನ್ ನಾವು ಐ ಟೇಕ್ ದ ಅದರ್ ಕೇಸಸ್ ಹೌದ್ರಿ. ಈಗ ಇನ್ನೂ 4 ಕೇಸಸ್ ತಗೊಳ್ಳೋಣ. So this is the second rule. This is the second rule. When in the form of when we have the angles, sorry, here also we have to change 180 degree and 360 degrees. 180 degree and 360 degree. 360 degree ಅಂದರೆ 0 ಡಿಗ್ರಿನೂ ಆಗ್ತದೆ. 180 degree and 360 degree in the trigonometric ratio in the form of 180 degree minus theta, ಆಮೇಲೆ 180 degree plus theta, 180 degree plus theta, then 360 minus and 360 plus, 360 degree minus theta, ಆಮೇಲೆ 360 degree plus theta ಹೌದ್ರಿ, 360 degree plus theta. We have to do the following conversion. ಸೊ ಇಲ್ಲಿ ಪ್ರೀವಿಯಸ್ ಕೇಸಲ್ಲಿ ಏನಾಗಿತ್ತು ರೀ, ಸೈನ್ ಇರೋದು ಕಾಸ್ ಆಗ್ತಿತ್ತು, ಕಾಸ್ ಇರೋದು ಸೈನ್ ಆಗ್ತಿತ್ತು. ಇಲ್ಲಿ ಚೇಂಜಸ್ ಆಗೋದಿಲ್ಲ, ದೇ ರಿಮೇನ್ ಆ್ಯಸ್ ಇಟ್ ಈಸ್. ಸೈನ್ ಚೇಂಜಸ್ ಟು ಸೈನ್ ಇಟ್ ಸೆಲ್ಫ್ ಆ್ಯಂಡ್ ದೆನ್ ಸೊ ಹಿಯರ್ ಕಾಸ್ ಚೇಂಜಸ್ ಟು ಕಾಸ್ ಆ್ಯಂಡ್ ಸೋ ಆನ್ ಹೌದ್ರಿ. ಸೊ ದೆನ್ ಕಾಸ್ ಥೀಟಾ ರಿಮೇನ್ಸ್ ಕಾಸ್ ಥೀಟಾ and so on. So the last one it is cosecant theta remains cosecant theta. ಅಂದ್ರೆ ಓವರಾಲ್ ಇಲ್ಲಿ ಏನಾಗ್ತದೆ, ದ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ರಿಮೇನ್ಸ್ ಆ್ಯಸ್ ಇಟ್ ಈಸ್. ಪ್ರೀವಿಯಸ್ ಕೇಸಲ್ಲಿ ಫಂಕ್ಷನ್ ಇರೋದು ಕೋ ಫಂಕ್ಷನ್ ಆಗ್ತಿತ್ತು, ಇಲ್ಲಿ ಸೈನ್ ಇದ್ರೆ ಸೈನೇ ಉಳಿತದೆ ಹೌದ್ರಿ. ಕಾಸ್ ಇದ್ರೆ ಕಾಸೇ ಇರ್ತದೆ, ಟ್ಯಾನ್ ಇದ್ರೆ ಟ್ಯಾನ್, ಕಾಟ್ ಇದ್ರೆ ಕಾಟ್. ದಟ್ ಮೀನ್ಸ್ ಇಟ್ ವಿಲ್ ನಾಟ್ ಚೇಂಜ್ ವೆನ್ ವಿ ಹ್ಯಾವ್ ದೀಸ್ 4 ಕೇಸಸ್. So let us go for listing all those important results. So first I will start with I will rub this off. ಸೊ ಇಲ್ಲಿ ಒಂದು ಕಾರ್ನರಲ್ಲಿ ಬರೆಯೋಣ್ರಿ ಯಾವ್ಯಾವ ಪಾಸಿಟಿವ್ ಇರ್ತಾವೆ ಅಂತೇಳಿ, ಅಂದ್ರೆ ನಿಮ್ಗೆ ಬರೀಲಾಕ ಈಸಿ ಆಗ್ತದೆ. ಸೊ ಎಕ್ಸ್ ಡ್ಯಾಶ್ ಎಕ್ಸ್ ಒರಿಜಿನ್, ವೈ ಡ್ಯಾಶ್. ಸೊ ಇಲ್ಲಿ ಆಲ್ ಪಾಸಿಟಿವ್, ಇಲ್ಲಿ ಸೈನ ಮತ್ತು ಕೋಸೆಕ್ ಹೌದ್ರಿ, ಇಲ್ಲಿ ಟ್ಯಾನ ಮತ್ತು ಕಾಟ, ಈ ಕಡೆ ಕಾಸ ಸಿಕೆಂಟ್ ಅಂದರೆ. ಸೊ ನಾವು ಐ ವಿಲ್ ಗೋ ಫಾರ್ 90 degree ಮೈನಸ್ ಥೀಟಾ. ದಿಸ್ ಯು ಹ್ಯಾವ್ ಆಲ್ರೆಡಿ ಸ್ಟಡಿಡ್ ಇನ್ ಯುವರ್ 10th ಸ್ಟ್ಯಾಂಡರ್ಡ್. ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಬಂದಿತ್ತು ರೀ, ಪೂರಕ ಕೋನಗಳು, ತ್ರಿಕೋನಮಿತಿಯ ಪೂರಕ ಕೋನಗಳು ಅಂತ ಸ್ಟಡಿ ಮಾಡಿದ್ದೀರಿ. ಸೊ ಸಿ ಹಿಯರ್ ಸೈನ್ 90 degree ಮೈನಸ್ ಥೀಟಾ, ದೆನ್ ಕಾಸ್ 90 degree minus theta, and then tan 90 degree minus theta, and then cot
90 degree minus theta, and then secant 90 degree minus theta, and then cosecant 90 degree minus theta. So now see here, so now sin 90 minus, so just now I have given the first rule, 90 minus 90 plus 270 minus 270 plus ಇದ್ದಾಗ ಸೈನ್ ಇರೋದು ಕಾಸ್ ಆಗಬೇಕು, ಕಾಸ್ ಇರೋದು ಸೈನ್ ಆಗಬೇಕು ಅಂತ ಹೇಳಿದ್ದೇವೆ ರೀ, ಹೌದ್ರಿ. ಸೊ ಸೈನ್ ಇರೋದು ಏನಾಗ್ತದೆ ಈಗ ಕಾಸ್ ಆಗ್ತದೆ. ಸೊ ವಿ ಗೆಟ್ ಕಾಸ್ ಥೀಟಾ. ದೆನ್ ಕಾಸ್ 90 ಡಿಗ್ರಿ ಮೈನಸ್ ಥೀಟಾ, ಇಲ್ಲಿ ಕಾಸ್ ಅದಂದ್ರೆ ಇಲ್ಲಿ ಏನಾಗಬೇಕು ಸೈನ್ ಆಗ್ಬೇಕು ರೀ. ಸೊ ಇಟ್ ಹ್ಯಾಸ್ ಟು ಬಿ ಸೈನ್ ಥೀಟಾ. ದೆನ್ tan 90 minus theta will be cot theta, so this becomes tan theta, and then here it is secant 90 minus will be cosecant theta, then cosecant 90 minus will be secant theta. And then see here 90 minus 90 degree minus ಅಂದ್ರೆ ಫಸ್ಟ್ ಕ್ವಾಡ್ರಂಟ್ ರೀ, ಹೌದ್ರಿ. ಫಸ್ಟ್ ಕ್ವಾಡ್ರಂಟ್ನಾಗ ಏನದಾವ, ಆಲ್ ದ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆರ್ ಪಾಸಿಟಿವ್. So all these trigonometric ratios are positive in the first quadrant. That is why we are not writing negative sign here. ಇಲ್ಲಿ ಏನಿಲ್ಲ ಅಂದ್ರೆ ಪ್ಲಸ್ ಇರ್ತದೆ ರೀ. So that is why all these are positive. So this is all about 90 degree minus theta. Next we are going for 90 degree plus theta. ಹೌದ್ರಿ, ಇದಕ್ಕೆ ಫಸ್ಟ್ ಸೆಟ್ ಅಂತ ಹಾಕ್ರಿ ನಂಬರ್ ಇಲ್ಲಿ. ದಿಸ್ ಈಸ್ ದ ಫಸ್ಟ್ ಸೆಟ್. And note down all these 6 standard results. Then I am going for the second one. ಸೆಕೆಂಡ್ ಒನ್ ನೋಡ್ರಿ, 90 ಡಿಗ್ರಿ ಪ್ಲಸ್ ಥೀಟಾ ಅಂದರೆ 90 ಡಿಗ್ರಿ ಪ್ಲಸ್ ಥೀಟಾ. ದೆನ್ 90 ಪ್ಲಸ್ ಇದ್ದಾಗೂ ಏನಂತ ಹೇಳಿದೀವಿ ರೀ, ಸೈನ್ ಇರೋದು ಕಾಸ್ ಆಗಬೇಕು, ಕಾಸ್ ಇರೋದು ಸೈನ್ ಆಗಬೇಕು. ಐ ಹ್ಯಾವ್ ರಿಟನ್ ಆಲ್ ದೀಸ್ ಥಿಂಗ್ಸ್. ನಾವು ವಾಟ್ ಅಬೌಟ್ ದ ಸೈನ್ಸ್ ಅಂದ್ರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಸೈನ್ ಏನಾಗ್ತಾವೆ ನೋಡ್ಬೇಕು. ಇಲ್ಲಿ 90 ಪ್ಲಸ್ ಅಂದರೆ ಇಲ್ಲಿವರೆಗೂ 90 ಡಿಗ್ರಿ ಇರ್ತದೆ ಆನ್ ವೈ ಆಕ್ಸಿಸ್. ಟಿಲ್ ಹಿಯರ್ ಇಟ್ ಫಾರ್ಮ್ಸ್ 90 ಡಿಗ್ರಿ, ಅದ್ರ ಲಂಬಕೋನ ಇಲ್ಲಿ ಫಾರ್ಮೇಷನ್ ಆಗಿರ್ತದೆ. ಈಗ 90 ಪ್ಲಸ್ ಅಂತ ಹೇಳಕತ್ತೀವಿ ಅಂದ್ರೆ 90ಗಿಂತ ಹೆಚ್ಚಿಗೆ ಇರೋದು ಅಂದರೆ ಆ್ಯಂಗಲ್ ಇಲ್ಲಿ ಬರ್ತದೆ ರೀ ಸೆಕೆಂಡ್ ಕ್ವಾಡ್ರಂಟಲ್ಲಿ, ಹೌದ್ರಿ. ಸೆಕೆಂಡ್ ಕ್ವಾಡ್ರಂಟಲ್ಲಿ ಯಾವ ಪಾಸಿಟಿವ್ ಅದಾವು, ಯಾವ ನೆಗೆಟಿವ್ ಇದಾವೆ, ವಿಚ್ ಆರ್ ಆಲ್ ಪಾಸಿಟಿವ್ ಆ್ಯಂಡ್ ವಿಚ್ ಆರ್ ಆಲ್ ನೆಗೆಟಿವ್. ಇನ್ ದ ಸೆಕೆಂಡ್ ಕ್ವಾಡ್ರಂಟ್ ಸೈನ್ ಆ್ಯಂಡ್ ಕೊಸೆಕ್ ಆರ್ ಪಾಸಿಟಿವ್, ರಿಮೈನಿಂಗ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆರ್ ನೆಗೆಟಿವ್. ಸೇ ಹಿಯರ್ ಓನ್ಲಿ ಸೈನ್ ವಿ ಹ್ಯಾವ್ ಟು ಸಿ ದೀಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಸೈನ ಮತ್ತು ಕೊಸೆಕ್ ಎರಡೇ ಪಾಸಿಟಿವ್ ಅದಾವೆ ರೀ, ರಿಮೈನಿಂಗ್ ಏನೆಲ್ಲ ಏನಾಗ್ತಾವೆ ನೆಗೆಟಿವ್ ಆಗ್ತಾವೆ. ಸೊ ದಿಸ್ ವಿಲ್ ಬಿ ಪಾಸಿಟಿವ್ ಆ್ಯಂಡ್ ಕೋಸಿಕೆಂಟ್ ವಿಲ್ ಬಿ ಪಾಸಿಟಿವ್. ಇನ್ ದ ಸೆಕೆಂಡ್ ಕ್ವಾಡ್ರಂಟ್ ಓನ್ಲಿ ದೀಸ್ ಟು ಆರ್ ಪಾಸಿಟಿವ್. ರಿಮೈನಿಂಗ್ ಏನಾಗ್ತಾವೆ ರೀ, ಕಾಸ್ ನೆಗೆಟಿವ್, ಟ್ಯಾನ್ ನೆಗೆಟಿವ್, ಕಾಟ್ ನೆಗೆಟಿವ್, ಸಿಕೆಂಟ್ ನೆಗೆಟಿವ್. So cosecant will be positive. So from now onwards you have to remember these results. Sin 90 degree plus theta, it will be cos theta. Then cos 90 degree plus theta, it will be minus sin theta. Then tan 90 degree plus theta will be minus cot theta. ಯಾಕೆ ತೊಗೊಂಡಿವಿ ಅರ್ಥ ಆಗ್ಯದ್ರಿ ಈ ಥರ, ಯಾಕಂದ್ರೆ ಇಲ್ಲಿ ಸೆಕೆಂಡ್ ಕ್ವಾಡ್ರಂಟಲ್ಲಿ ಸೈನ್ ಮತ್ತು ಕೊಸೆಕ್ ಬಿಟ್ರೆ ರಿಮೈನಿಂಗ್ ನೆಗೆಟಿವ್ ಇರ್ತಾವೆ. ಓನ್ಲಿ ಸೈನ್ ಆ್ಯಂಡ್ ಕೋಸಿಕೆಂಟ್ ಆರ್ ಪಾಸಿಟಿವ್. ಅದಕ್ಕೆ ಸೈನ್ ಮತ್ತು ಕೊಸೆಕ್ ಎರಡೇ ಪಾಸಿಟಿವ್ ತೊಗೊಂಡಿನಿ, ರಿಮೈನಿಂಗ್ ಎಲ್ಲ ನೆಗೆಟಿವ್ ಆಗಿದ್ದಾವೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಟ್ಯಾನ್ 135 ಡಿಗ್ರೀಸ್ ಆದರೆ ಟ್ಯಾನ್ 135 ಡಿಗ್ರಿ ಅಂತ ಐತೆ. ಇದನ್ನೇ ಹೆಂಗೆ ಬರಿಬೋದು ರೀ ನಾವು, ಟ್ಯಾನ್ 90 ಡಿಗ್ರಿ ಪ್ಲಸ್ 45 ಡಿಗ್ರಿ. ಟ್ಯಾನ್ 90 ಡಿಗ್ರಿ ಪ್ಲಸ್ 45 ಡಿಗ್ರಿ ಎಷ್ಟಾಗ್ತದೆ, 135 ಬರ್ತದೆ, ಎರಡು ಕೂಡಿಸಿದ್ರೆ. ಸೊ ಯಾವ ಫಾರ್ಮ್ದಾಗ ಇದು, ಟ್ಯಾನ್ 90 ಪ್ಲಸ್ ಥೀಟಾ. ಟ್ಯಾನ್ 90 ಡಿಗ್ರಿ ಪ್ಲಸ್ ಥೀಟಾ ಅಂದರೆ ಏನಾಗಬೇಕು, ಮೈನಸ್ ಕಾಟ್ ಥೀಟಾ. ಥೀಟಾ ಮೀನ್ಸ್ 45 ಡಿಗ್ರಿ. ಇಲ್ಲಿ ಥೀಟಾ ಪ್ಲೇಸ್ದಾಗ ಏನದ್ರಿ 45 ಡಿಗ್ರಿ ಅದು. ಸೊ ಕಾಟ್ 45 ಡಿಗ್ರಿ, ಕಾಟ್ 45 ಡಿಗ್ರಿ ವ್ಯಾಲ್ಯೂ ಏನದ್ರಿ, ಇಟ್ ಈಸ್ 1 ಆ್ಯಂಡ್ ಮೈನಸ್ ಸೈನ್ ಹ್ಯಾವ್ ರಿಟನ್ ಆ್ಯಸ್ ಇಟ್ ಈಸ್. ಸೊ ಇಲ್ಲಿ ಓವರಾಲ್ ನಾವು ಏನು ಕಲ್ತೀವಿ ಅಂತಂದ್ರೆ ಟ್ಯಾನ್ 135 ಡಿಗ್ರಿ ವ್ಯಾಲ್ಯೂ ಏನು ರೀ, -1. ಸೊ ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಫಾರ್ ದ ಸೆಕೆಂಡ್ ಸೆಟ್ ನಾವು. ಈಗ ನೋಡ್ರಿ 90 ಪ್ಲಸ್ ತೊಗೊಂಡಿವಿ, ಆಮೇಲೆ ಸೆಕೆಂಡ್ ಕ್ವಾಡ್ರಂಟ್ ಅಂದ್ರೆ 180 ಮೈನಸ್ನೂ ಬರ್ತದೆ ರೀ, ಅಂದ್ರೆ 180 ಡಿಗ್ರಿಗಿಂತ ಕಡಿಮೆ ಇರೋ ಆ್ಯಂಗಲ್ ತೊಗೊಂಡ್ರೆ ಏನಾಗ್ತದೆ, ಸೆಕೆಂಡ್ ಕ್ವಾಡ್ರಂಟೇ ಆಗ್ತದೆ. ಸೊ ಲೆಟ್ ಅಸ್ ಡೂ ದ್ಯಾಟ್ ನಾವು. So next we are going for the third set.
I'll be going for the third set. 180 degree minus ಆಗಬೇಕಿದೆ. Okay, 180 degree minus theta, and then 180, this also 180 minus. So 180 degree minus 180 degree minus 180 degree minus theta. So here it is 180 degree minus theta. So ಇಲ್ಲಿ ನೋಡ್ರಿ 180 minus 1 ಇಲ್ಲಿವರೆಗೂ 180 ಡಿಗ್ರಿ ಇರ್ತದೆ ಇದು. ಸೊ ಟಿಲ್ ಹಿಯರ್ ಇಟ್ ಈಸ್ 180 ಡಿಗ್ರಿ. 180 ಮೈನಸ್ ತೊಗೊಂಡಿವಿ ಈಗ ನಾವು. 180 ಮೈನಸ್ ಅಂದ್ರೆ ಅದನ್ನು ಎಲ್ಲಿ ಬರ್ತದೆ ಆ್ಯಂಗಲ್? ಸೆಕೆಂಡ್ ಕ್ವಾಡ್ರಂಟ್ದಾಗ ಬರ್ತದೆ ರೀ. ಫಾರ್ ಎಕ್ಸಾಂಪಲ್ ಈಗ 180 ಡಿಗ್ರಿ ಮೈನಸ್ 30 ಡಿಗ್ರಿ. 180ಗಿಂತ ಕಡಿಮೆ ಅದ್ರಿ. 180 ಮೈನಸ್ ಅಂದರೆ ಎಷ್ಟು ಆಗ್ತದೆ? 150 ಡಿಗ್ರಿ ಆಗ್ತದೆ ರೀ. 150 degree ಯಾವ ಕ್ವಾಡ್ರಂಟ್ನಾಗ ಇರ್ತದೆ? ಸೆಕೆಂಡ್ ಕ್ವಾಡ್ರಂಟ್. ಸೊ ನಾವು ಆ್ಯಂಡ್ ಐ ಹ್ಯಾವ್ ಗಿವನ್ ದ ಸೆಕೆಂಡ್ ರೂಲ್. 180 ಮೈನಸ್ 180 ಪ್ಲಸ್ 360 ಮೈನಸ್ 360 ಪ್ಲಸ್ ಇವು 4 ಕೇಸ್ ಇದ್ದಾಗ ಸೈನ್ ರಿಮೇನ್ ಸೈನ್, ಕಾಸ್ ರಿಮೇನ್ಸ್ ಕಾಸ್, ಟ್ಯಾನ್ ರಿಮೇನ್ಸ್ ಟ್ಯಾನ್ ಅಂತ ಹೇಳಿದ್ದೇವೆ ರೂಲ್ಸ್. ಹೌದ್ರಿ? ಇಲ್ಲಿ ಸೈನ್ ಅದಂದ್ರೆ ಇಲ್ಲಿಯೂ ಸೈನೇ ಇರ್ಬೇಕು. ಸೊ I write sin theta. Then here we have cos, that means it remains as it is, change agal really, keep this in mind. And then tan, it remains tan itself, tan theta. And then here cot theta, and then here secant theta, and then here cosecant theta. ಈಗ ಯಾವ ಪಾಸಿಟಿವ್ ಆಗ್ತಾವೆ ಯಾವ ನೆಗೆಟಿವ್ ಆಗ್ತಾವೆ ನೋಡ್ಕೋರಿ ಇಲ್ಲಿ. ಹೌದ್ರಿ? ಸೊ ನಾವು ಸೈನ್ 180 ಮೈನಸ್. ಸೊ ಇಲ್ಲಿ ಸೆಕೆಂಡ್ ಕ್ವಾಡ್ರಂಟಲ್ಲಿ ಪಾಸಿಟಿವ್ ಇರೋದು ಯಾವ ರೀ? ಸೈನ ಮತ್ತು ಕೊಸೆಕ್ ಎರಡೇ. ಇಲ್ಲಿ ಸೈನ ಐ ರೈಟ್ ಪ್ಲಸ್, ಆಮೇಲೆ ಕೋಸಿಕೆಂಟ್ ಲಾಸ್ಟ್ ಒನ್, ಇವೆರಡೇ ಪಾಸಿಟಿವ್ ಇರ್ತಾವೆ. ಇದನ್ನು ನೋಡಿ ನೀವು ಸೈನ್ ಡಿಸೈಡ್ ಮಾಡ್ಬೇಕ್ರಿ, ಪ್ಲಸ್ ಆಗ್ತದೋ ಮೈನಸ್ ಆಗ್ತದೋ ಅಂತೇಳಿ. ಈ ಕಡೆ ನೋಡಲ್ಲ, ಯು ಹ್ಯಾವ್ ಟು ಸಿ ದ ಲೆಫ್ಟ್ ಸೈಡ್. ಸೈನ ಮತ್ತು ಕೋಸಿಕೆಂಟ್ ಎರಡು ಸೆಕೆಂಡ್ ಕ್ವಾಡ್ರಂಟಲ್ಲಿ ಪಾಸಿಟಿವ್ ಇದಾವೆ, ರಿಮೈನಿಂಗ್ ಏನಾಗ್ತಾವೆ ರೀ? ನೆಗೆಟಿವ್ ಆಗ್ತಾವೆ. ರಿಮೈನಿಂಗ್ will be negative. So this is the third set. So write down this. Next we will go for 180 degree plus theta. ಇದನ್ನು ಬರೀರಿ, ನೆಕ್ಸ್ಟ್ ಹೋಗೋಣ ಅಂತ. So now I'll be going for 180 degree plus theta. So 180 plus, ಮತ್ತು ನೀವು ಹಿಂಗೆ ಮಾಡಿರಿ, ಇಲ್ಲಿ ಮೈನಸ್ ಇರೋದು ಪ್ಲಸ್ ಅಂತ ಹೇಳಿ. So you have to write it separately. So now let's go for the fourth list. ಹೌದ್ರಿ? ಸೊ ಹಿಯರ್ ಸೈನ್ಸ್ ವಿಲ್ ಚೇಂಜ್ ನಾವು. ಹಾಂ, 180 ಪ್ಲಸ್ ಅದೀಗ 180 ಪ್ಲಸ್ ಮೀನ್ಸ್ ಇಟ್ ಈಸ್ ದ ಥರ್ಡ್ ಕ್ವಾಡ್ರಂಟ್. 180ಗಿಂತ ಹೆಚ್ಚಿಗೆ ಇರಬೇಕು. 180 ಪ್ಲಸ್ ಮೀನ್ಸ್ ಇಟ್ ಈಸ್ ಅ ಥರ್ಡ್ ಕ್ವಾಡ್ರಂಟ್. ಥರ್ಡ್ ಕ್ವಾಡ್ರಂಟಲ್ಲಿ ಯಾವ ಪಾಸಿಟಿವ್ ಇದಾವೆ ರೀ ನಮ್ಗೆ? ಟ್ಯಾನ್ ಮತ್ತು ಕಾಟ್ ಎರಡೇ. Only tan theta and cot theta are positive in the third quadrant. So now only tan and cot plus. ಹೌದ್ರಿ? tan and cot are plus. What about remaining? Negative. Remaining negative. This is all about 180 plus theta. Next ಯಾವ್ದ್ರಿ ಈಗ? ಸೊ ಇದೇ ಕ್ವಾಡ್ರಂಟೇ ತೊಗೋಬೇಕೀಗ, ಅಂದ್ರೆ 270 ಮೈನಸ್ ಬರ್ತದೆ. 270 degree minus theta. So let us go for the fifth set. ಲಿಸ್ಟ್ ಜಾಸ್ತಿ ಇದಾವ್ರಿ. ಸೊ ಯು ಹ್ಯಾವ್ ಟು ರಿಮೆಂಬರ್ ದಿಸ್ ವಿತ್ ದ ಲಾಜಿಕ್. ಈಗೇನು ಕಾನ್ಸೆಪ್ಟ್ ಡಿಸ್ಕಸ್ ಮಾಡಕತ್ತೀವಲ್ಲ, ಈ ಥರ ನೀವು ನೆನಪಿಟ್ರೆ ಸಾಧ್ಯ ಐತಿ. ಬೈ ಹ್ಯಾಟ್ ಮಾಡಿದ್ರೆ ಇದು ಚಾನ್ಸ್ ಇಲ್ಲ. ಯು ಕೆನಾಟ್ ರಿಮೆಂಬರ್ ದಿಸ್ ಬೈ ಸಿಂಪ್ಲಿ ಬೈ ಹ್ಯಾಟಿಂಗ್. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹೌ ವಿ ಆರ್ ಗೆಟಿಂಗ್ ದೀಸ್ ಥಿಂಗ್ಸ್. So 270 degree minus theta. 270 degree minus theta. 270 degree minus theta. So this is the fifth list now. So now see here 270 minus, ಇಲ್ಲಿವರೆಗೂ 270 ಇರ್ತದೆ. ಸೊ 270 ಡಿಗ್ರಿ. ಇಲ್ಲಿ ನಾವು 270 ಮೈನಸ್ ಅಂತ ಹೇಳಕತ್ತೀವಿ, ಅಂದರೆ ಯಾವುದು? ಥರ್ಡ್ ಕ್ವಾಡ್ರಂಟೇ ಆಗ್ತದೆ. ಥರ್ಡ್ ಕ್ವಾಡ್ರಂಟಲ್ಲಿ ಟ್ಯಾನ್ ಮತ್ತು ಕಾಟ್ ಪಾಸಿಟಿವ್ ಇರ್ತಾವೆ. ಹೌದ್ರಿ? ಟ್ಯಾನ್ ಆ್ಯಂಡ್ ಕಾಟ್ ಆರ್ ಪಾಸಿಟಿವ್. ದೆನ್
ನಾವು ಸಿ ದ ಫಸ್ಟ್ ರೂಲ್ ಏನು ಹೇಳ್ತೈತೆ ರೀ 90 ಪ್ಲಸ್ 90 ಮೈನಸ್ ದೆನ್ 270 ಮೈನಸ್ 270 ಪ್ಲಸ್ ಇವು 4 ಕೇಸ್ ಇದ್ದಾಗ ಸೈನ್ ಇರೋದು ಕಾಸ್ ಆಗಬೇಕು, ಕಾಸ್ ಇರೋದು ಸೈನ್ ಆಗಬೇಕು. ಅಂದ್ರೆ ಫಂಕ್ಷನ್ ಇರೋದು ಕೋ ಫಂಕ್ಷನ್ ಅಥವಾ ಕೋ ಫಂಕ್ಷನ್ ಇರೋದು ಫಂಕ್ಷನ್ ಆಗಬೇಕು. ಸೊ ಸೈನ್ 270 ಡಿಗ್ರಿ ಮೈನಸ್ ಥೀಟಾ ಬಿಕಮ್ಸ್ ಕಾಸ್ ಥೀಟಾ, ಕಾಸ್ 270 ಡಿಗ್ರಿ ಮೈನಸ್ ಥೀಟಾ ಬಿಕಮ್ಸ್ ಸೈನ್ ಥೀಟಾ. Then tan 270 minus it will be cot. Then cot 270 minus it will be tan. Then secant 270 minus will be cosecant. Then cosecant 270 minus ಅಂದ್ರೆ secant theta ಆಗ್ತದೆ. ಹೌದ್ರಿ? ಇಷ್ಟು ಬರ್ದಿವಿ. ಈಗ ಇವೆರಡು ಪಾಸಿಟಿವ್ ಆಗಿ ಒಂದು ರಿಮೈನಿಂಗ್ ಏನಾಗ್ತಾವೆ? ನೆಗೆಟಿವ್ ಇರ್ತಾವೆ. ಸೊ ದ ರಿಮೈನಿಂಗ್ ವಿಲ್ ಬಿ ನೆಗೆಟಿವ್. The remaining will be negative. Now onwards you have to remember this. Tan 270 degree minus theta ಅಂದ್ರೆ cot theta ಆಗ್ತದೆ. ಸೊ ಇದನ್ನೇ ನೀವು ರೇಡಿಯನ್ದ ಬರೆದ್ರಿ ಅಂದ್ರೆ ಏನಾಗ್ತದೆ ರೀ? tan 3 pi by 2 ಈ ಥರನೂ ಬರಿಬೋದು. tan 3 pi by 2 minus theta. ಅಥವಾ ನೀವು ಪ್ರೀವಿಯಸ್ ಕೇಸ್ ತೊಗೊರಿ, ಈಗ 180 ತೊಗೊಂಡಿದ್ದೀವಲ್ಲ. ಸೊ ಸೈನ್ ಪೈ ಮೈನಸ್ ಥೀಟಾ ಅಂತಲೂ ಬರಿಬೋದು ನಾವು. 180 ಮೈನಸ್ ಥೀಟಾ ಇದು ಸೈನ್ ಪೈ ಮೈನಸ್ ಥೀಟಾ ಈ ಥರನೂ ಬರಿಬೋದು. ಸೊ ದಿಸ್ ಈಸ್ ದ 5th ಲಿಸ್ಟ್. ನೆಕ್ಸ್ಟ್ ಯಾವುದ್ರಿ? ಈಗ 270 ಪ್ಲಸ್ ಬರ್ತದೆ ಈಗ. ಸೊ 270 ಪ್ಲಸ್ 270 ಪ್ಲಸ್ ಆಗ್ತದೆ. ಆಮೇಲೆ 270 ಪ್ಲಸ್ ಇದ್ದಾಗೂ ಸೈನ್ ಇರೋದು ಕಾಸ್ ಆಗಬೇಕು, ಕಾಸ್ ಇರೋದು ಸೈನ್ ಆಗಬೇಕು. ಬಟ್ ಇಲ್ಲೇನು ಪ್ಲಸ್ ಮೈನಸ್ ಚೇಂಜ್ ಹಾಕುವಂತ ಹೋಗ್ತಾವೆ. ಅವು ಯಾವ ಆಗ್ತಾವೆ ನೋಡೋಣಂತಿ. ಎಲ್ಲ ರಬ್ ಮಾಡೋಣ್ರಿ ಇದು. ರಬ್ ದಿಸ್ ಆಫ್. ನಾವು ಸಿ ಹಿಯರ್ 270 ಪ್ಲಸ್ ಅಂದ್ರೆ 270ಗಿಂತ ಹೆಚ್ಚಿಗೆ ಇರಬೇಕು. ಫಾರ್ ಎಕ್ಸಾಂಪಲ್ 300 ಡಿಗ್ರಿ ಅಂದ್ರೆ ಇಲ್ಲಿ ಬರ್ತದೆ ರೀ 4th ಕ್ವಾಡ್ರಂಟ್ನಾಗ. ಯಾವ್ಯಾವ ಪಾಸಿಟಿವ್ ಅದಾವೆ? ಕಾಸ ಮತ್ತು ಸಿಕೆಂಟ್. ಕಾಸ ಸಿಕೆಂಟ್ ಇವೆರಡೇ ಪಾಸಿಟಿವ್ ಇರ್ತಾವೆ. ಸೊ ಐ ರೇಟ್ ಪ್ಲಸ್ ಹಿಯರ್ ಕಾಸ್ ಆ್ಯಂಡ್ ಸಿಕೆಂಟ್ ಇವೆರಡೇ ಪಾಸಿಟಿವ್ ಅದಾವೆ. ರಿಮೈನಿಂಗ್ ಏನಾಗ್ತಾವೆ ರೀ? ನೆಗೆಟಿವ್ ಆಗ್ತಾವೆ. ಸೊ ಲೆಟ್ ಅಸ್ ರೈಟ್ ದ್ಯಾಟ್ ನಾವು. ರಿಮೈನಿಂಗ್ ವಿಲ್ ಬಿ ನೆಗೆಟಿವ್. ಸೊ ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್. ಇನ್ನೊಂದು ಯಾವುದು ಉಳಿತೀಗ? ದೆನ್ ಇಟ್ ಈಸ್ 360 ಮೈನಸ್ 270 ಪ್ಲಸ್ಸು ಆಗ್ತದೆ. ಇಲ್ಲಿವರೆಗೂ 360 ಇರ್ತದೆ ರೀ. 360ಗಿಂತ ಕಡಿಮೆ ಅಂದರೆ 360 ಮೈನಸ್. ಐ ವಿಲ್ ಬಿ ರೈಟಿಂಗ್ ದಟ್ 7th ಲಿಸ್ಟ್ ನಾವು. So let us write the 7th list. 360 degree minus 360 degree minus, and this also 360 degree minus 360 degree minus. So 360 degree minus 360 degree minus theta. ಹೌದ್ರಿ? ಸೊ ನಾವು ಸಿ ಹಿಯರ್ 360 ಮೈನಸ್ 360 ಪ್ಲಸ್ ಇದ್ದಾಗ ಸೈನ್ ಇರೋದು ಸೈನೇ ಇರಬೇಕು, ಕಾಸ್ ಇರೋದು ಕಾಸೇ ಇರಬೇಕು. ಅಂದರೆ ಚೇಂಜ್ ಆಗಲ್ಲ ಇಲ್ಲಿ. ಇಟ್ ರಿಮೇನ್ಸ್ ಆ್ಯಸ್ ಇಟ್ ಈಸ್. ಸೊ ನಾವು ಸೈನ್ ಥೀಟಾ ಆ್ಯಂಡ್ ದೆನ್ ಕಾಸ್ ಥೀಟಾ ಆ್ಯಂಡ್ ದೆನ್ ಟ್ಯಾನ್ ಥೀಟಾ ಏನದೋ ಅದೇ ಬರಿಬೇಕು ರೀ. ಇಲ್ಲಿ ಕಾಟ್ ಇತ್ತಂದ್ರೆ ಕಾಟ್ ಥೀಟಾನೇ ಬರಿಬೇಕು. ಆ್ಯಂಡ್ ದೆನ್ ಸಿಕೆಂಟ್ ಥೀಟಾ ಆ್ಯಂಡ್ ದೆನ್ ಕೋಸಿಕೆಂಟ್ ಥೀಟಾ. ಈಗ ಯಾವ ಪಾಸಿಟಿವ್ ಆಗ್ತಾವೆ ಯಾವ ನೆಗೆಟಿವ್ ಆಗ್ತಾವೆ ನೋಡ್ಕೊಳ್ಳೋಣ. 360 ಮೈನಸ್ ಥೀಟಾ ಇಟ್ ಈಸ್ ದ 4th ಕ್ವಾಡ್ರಂಟ್. ಇನ್ ದ 4th ಕ್ವಾಡ್ರಂಟ್ ವಿಚ್ ಆರ್ ಆಲ್ ಪಾಸಿಟಿವ್ ಆ್ಯಂಡ್ ವಿಚ್ ಆರ್ ಆಲ್ ನೆಗೆಟಿವ್. ಓನ್ಲಿ ಕಾಸ್ ಆ್ಯಂಡ್ ಸಿಕೆಂಟ್ ದೀಸ್ ಟು ಆರ್ ಪಾಸಿಟಿವ್. ಇವೆರಡೇ ಪಾಸಿಟಿವ್ ರೀ, ಕಾಸ್ ಮತ್ತು ಸಿಕೆಂಟ್. ರಿಮೈನಿಂಗ್ ಏನಾಗ್ತಾವೆ? ನೆಗೆಟಿವ್ ಆಗ್ತಾವೆ. Remaining will be negative. So we have discussed one more thing. 0 degree or 360 degree. 360 degree ಅಂದ್ರೆ ಏನ್ರಿ? 0 ಡಿಗ್ರಿನೂ ಆಗ್ತದ ಅಂದ್ರೆ ಇಲ್ಲಿ ನಾನು 360 ಬದಲಿ 0 ಬರಿಬೋದು. ಸೊ 0 ಮೈನಸ್ ಥೀಟಾ ಅಂದ್ರೆ ಏನು? ಮೈನಸ್ ಥೀಟಾ ಆಗ್ತದೆ ರೀ. ಸೊ ಹಿಯರ್ ಸೈನ್ ಆಫ್ ಮೈನಸ್ ಥೀಟಾ. In place of 360 degree I am writing 0. 0 minus theta is minus theta. Sin of minus theta it is
minus sin theta. In the previous class, I have given this result. Then put 0 here. 0 minus theta. It is minus theta. Cos of minus theta. Cos of minus theta which is equals to cos theta. ಇಲ್ಲಿ ಮೈನಸ್ ತೊಗೊಂಡಾಗ ಮೈನಸ್ ಬರ್ತದೆ ರೀ. ಇಲ್ಲಿ ಕಾಸ್ ಆಫ್ ನೆಗೆಟಿವ್ ಆ್ಯಂಗಲ್ ಇಟ್ ಈಸ್ ಕಾಸ್. ದೆನ್ ಗೋ ಫಾರ್ ದ ನೆಕ್ಸ್ಟ್ ಒನ್. 0 ಮೈನಸ್ ಥೀಟಾ ಅಂದ್ರೆ ಮೈನಸ್ ಥೀಟಾ ಆಗ್ತದೆ. ಟ್ಯಾನ್ ಮೈನಸ್ ಥೀಟಾ ಅಂದ್ರೆ ಏನದ್ರಿ ಇಲ್ಲಿ ಮೈನಸ್ ಟ್ಯಾನ್ ಥೀಟಾ, ಮೈನಸ್ ಟ್ಯಾನ್ ಥೀಟಾ ಆ ಥರ ಮಾಡಿದ್ರೆ ಇಲ್ಲ ಟ್ಯಾನ್ ಆಫ್ ಮೈನಸ್ ಥೀಟಾ ಅಂದ್ರೆ ಸೈನ್ ಆಫ್ ಮೈನಸ್ ಥೀಟಾ ಡಿವೈಡ್ ಬೈ ಕಾಸ್ ಆಫ್ ಮೈನಸ್ ಥೀಟಾ. ಸೈನ್ ಆಫ್ ಮೈನಸ್ ಥೀಟಾ ಏನಂದ್ರೆ ಮೈನಸ್ ಸೈನ್ ಥೀಟಾ ಡಿವೈಡ್ ಬೈ ಕಾಸ್ ಥೀಟಾ. ಸೈನ್ ಬೈ ಕಾಸ್ ಅಂದ್ರೆ ಟ್ಯಾನ್ ಆಗ್ತದೆ, ಮೈನಸ್ ಇದಕ್ಕಿದ್ದಂಗೆ ಬರಿಬೇಕು, ಮೈನಸ್ ಟ್ಯಾನ್ ಥೀಟಾ ಆಗ್ತದೆ. ದೆನ್ ಟೇಕ್ ಅಪ್ ದ ನೆಕ್ಸ್ಟ್ ಒನ್. ಕಾಟ್ ಮೈನಸ್ ಥೀಟಾ ವಿಚ್ ಇಸ್ ಈಕ್ವಲ್ಸ್ ಟು ಮೈನಸ್ ಕಾಟ್ ಥೀಟಾ. ದೆನ್ ಸಿಕೆಂಟ್ ಇಲ್ಲಿ ಏನಾಗ್ತದೆ 0 ಮೈನಸ್ ಥೀಟಾ ಅಂದ್ರೆ ಮೈನಸ್ ಥೀಟಾ. ಸಿಕೆಂಟ್ ಮೈನಸ್ ಥೀಟಾ ಈಕ್ವಲ್ ಟು ಏನದ್ರಿ ಸಿಕೆಂಟ್ ಥೀಟಾ ಅದ. ದೆನ್ ನೆಕ್ಸ್ಟ್ ಒನ್ ಕೋಸಿಕೆಂಟ್ ಮೈನಸ್ ಥೀಟಾ ವಿಚ್ ಇಸ್ ಈಕ್ವಲ್ಸ್ ಟು ಮೈನಸ್ ಕೋಸಿಕೆಂಟ್ ಥೀಟಾ. ಇವಕ್ಕೆ ಏನಂತ ಹೇಳ್ತೀವಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ನೆಗೆಟಿವ್ ಆ್ಯಂಗಲ್ಸ್. ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ನೆಗೆಟಿವ್ ಆ್ಯಂಗಲ್ಸ್ ಇದು ಏನ್ರಿ 8th ಲಿಸ್ಟ್ ಇದು. ದಿಸ್ ಇಸ್ ದ 8th ಒನ್. ಯು ಹ್ಯಾವ್ ಟು ರಿಮೆಂಬರ್ ದೀಸ್ ಥಿಂಗ್ಸ್. ಯಾವಾಗಲೂ ನೆಗೆಟಿವ್ ಆ್ಯಂಗಲ್ ತೊಗೊಂಡಾಗ ಕಾಸ್ ಮತ್ತು ಸಿಕೆಂಟ್ ಎರಡೇ ಪಾಸಿಟಿವ್ ಇರ್ತಾವೆ. ಕಾಸ್ ಮೈನಸ್ ಥೀಟಾ ಈಕ್ವಲ್ ಟು ಪ್ಲಸ್ ಕಾಸ್ ಥೀಟಾ ಆ್ಯಂಡ್ ಸಿಕೆಂಟ್ ಮೈನಸ್ ಥೀಟಾ ಈಕ್ವಲ್ ಟು ಪ್ಲಸ್ ಸಿಕೆಂಟ್ ಥೀಟಾ. ರಿಮೈನಿಂಗ್ ಎಲ್ಲ ಏನಾಗ್ತಾವೆ ರೀ ನೆಗೆಟಿವ್ ಆಗ್ತವೆ. ಇದನ್ನು ಹೆಂಗೆ ಫೈಂಡ್ ಔಟ್ ಮಾಡಿವಿ ಅಂತ ಹೇಳಿದ್ದೀನಿ ನಾನು. 360 ಅಂದರೆ 0ನೂ ಆಗ್ತದೆ. 0 ಮೈನಸ್ ಅಂದರೆ ಮೈನಸ್ ಥೀಟಾ, ಅದಕ್ಕೆ ಏನಾಗ್ತದೆ ಮೈನಸ್ ಸೈನ್ ಥೀಟಾ ಬರ್ತದೆ. ಸೊ ವಿ ಆರ್ ಲೆಫ್ಟ್ ಔಟ್ ವಿತ್ ಒನ್ ಮೋರ್ ನಾವು. 360 ಪ್ಲಸ್ ಥೀಟಾ ಒಂದು ಬಿಟ್ಟಿದ್ದೀವಿ 9th ಲಿಸ್ಟ್, ಅದನ್ನು ಒಂದು ಬರೋಣ. ಸೊ ನಾವು ಐ ಬಿ ಗೋಯಿಂಗ್ ಫಾರ್ ದ 9th ಲಿಸ್ಟ್ ನಾವು, ಆ್ಯಂಡ್ ಇಟ್ ಈಸ್ ದ ಲಾಸ್ಟ್ ಒನ್. And it is the last one. So let us give that list also. So now it is the 9th one, 360 plus. ಡೀಟೇಲ್ ಆಗಿ ಬರ್ಕೋರೆ ಇವು. ಹಾಂ ಸೊ ನಾವು 360 ಪ್ಲಸ್ 360 ಮೈನಸ್ ಇತ್ತು ಅಂದರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಏನು ರೀ ಚೇಂಜ್ ಆಗೋದಿಲ್ಲ. ಫಸ್ಟ್ ಬರೋದು ಬಿಡೋಣ. ಸೈನ್ ಥೀಟಾ, ಆಮೇಲೆ ಕಾಸ್ ಥೀಟಾ, ಆಮೇಲೆ ಟ್ಯಾನ್ ಥೀಟಾ, ಕಾಟ್ ಥೀಟಾ, ಆ್ಯಂಡ್ ದೆನ್ ಸಿಕೆಂಟ್ ಥೀಟಾ, ಆ್ಯಂಡ್ ದೆನ್ ಕೋಸಿಕೆಂಟ್ theta. ಹೌದ್ರಿ cosecant theta. 360 plus it is the first quadrant. In the first quadrant all the trigonometric ratios are positive. So all these trigonometric ratios are positive in the first quadrant. So you can write plus sign or leave itself. ಇಲ್ಲಿ plus sign ಬರೆದ್ರು ಅಷ್ಟೇ, ಬರೀಲಿಲ್ಲ ಅಂದರೂ ಅಷ್ಟೇ. So this will be plus. ಬರೆದ್ರು ನಡೀತದೆ, ಇಲ್ಲ ಅಷ್ಟೇ ಬಿಟ್ಟರು ನಡೀತದೆ. So we have done with the allied angles concept. So we have the overall 9 lists. So you have to remember all these standard results. ಇದನ್ನು ಬೈಪಾಟ್ ಮಾಡ್ಕೊಂತ ಕುಂತ್ರೆ ನೆನಪು ಹಿಡಿಯೋದು ಆಗೋದಿಲ್ಲ ರೀ. ಸೊ ಯು ಹ್ಯಾವ್ ಟು ರಿಮೆಂಬರ್ ಥ್ರೂ ದ ಕ್ವಾಡ್ರಂಟ್ಸ್. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಟುಡೇಸ್ ಕ್ಲಾಸ್.